ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ನನ್ನ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಆರಾಧ್ಯ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ನನ್ನ ಹಿಂದಿನ ಪಾಠದಲ್ಲಿ ತಾವೆಲ್ಲ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ದ ಫಾರೆಸ್ಟ್ ಅನ್ನುವಂತಹ ಪಾಠದಲ್ಲಿ ಬರುವಂತಹ 2 ಅಂಕಗಳ ಮುಖ್ಯವಾದ ಪ್ರಶ್ನೆಗಳು ಯಾವುವು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದ್ವಿ. ಪ್ರಶ್ನೋತ್ತರಗಳನ್ನು ನಾವು ನೋಡಿಕೊಂಡಿದ್ದೇವೆ. ಈಗ ಇವತ್ತಿನ ದಿನ ನನ್ನ ಈ ಸಣ್ಣ ವಿಡಿಯೋದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಅನ್ನುವಂತಹ ಪಾಠದಲ್ಲಿ ಬರುವಂತಹ 3 ಅಂಕಗಳ ಪ್ರಶ್ನೆಗಳು ಯಾವುವು. ಯಾಕಂದರೆ ಈ ಪಾಠದಲ್ಲಿ ವಂದನಾ ಶಿವ ಅವರು ಬರೆದಂತಹ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನುವಂಥ ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಬರ್ತದೆ ಅಂತ ತಮಗೆಲ್ಲ ಹೇಳಿದ್ದೇನೆ. 2 ಅಂಕಗಳ ಪ್ರಶ್ನೆಗಳನ್ನು ಹಿಂದಿನ ಪಾಠದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತಿನ ಪಾಠದಲ್ಲಿ ನಾವು 3 ಅಂಕಗಳ ಪ್ರಶ್ನೆಗಳು ಯಾವುವು ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡ್ತಕ್ಕಂಥವ್ರಾಗೋಣ. ಸೊ ಹಂಗಾರೆ ಯಾವುವು, ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡೋಣ. ವಾಟ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ ಅಂತ ಅನ್ನೋದನ್ನು ನಾವು ಆಲೋಚನೆ ಮಾಡೋಣ. ವಿದ್ಯಾರ್ಥಿಗಳೇ, ತಮಗೆಲ್ಲ ಈ ವಿಡಿಯೋ ಸ್ವಲ್ಪ ಸಹಾಯ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು, ಯು ಪ್ಲೀಸ್ ಶೇರ್ ಇಟ್, ಯು ಪ್ಲೀಸ್ ಲೈಕ್ ಇಟ್ ಆ್ಯಂಡ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ PG ಆರಾಧ್ಯ ಮಠ್ ಯೂಟ್ಯೂಬ್ ಚಾನಲ್. ಓಕೆ, ಲೆಟ್ ಅಸ್ ಗೋ ಟು ದಿ ಕ್ವಶನ್ಸ್. ಸೊ ಇವತ್ತು ನಾವು ಆಲೋಚನೆ ಮಾಡುವಂತಹದ್ದು, ಡಿಸ್ಕಸ್ ಮಾಡುವಂತಹದ್ದು 3 ಮಾರ್ಕ್ಸ್ ಕ್ವಶನ್ಸ್ ಆನ್ ದಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನುವಂತಹ ಪಾಠದಲ್ಲಿ. ಓಕೆ, ಆ್ಯಂಡ್ ದೆನ್ ವಾಟ್ ಈಸ್ ದ ಫಸ್ಟ್ ಕ್ವಶನ್. ಸಿ, ಐ ಹ್ಯಾವ್ ಗಿವನ್ ಯು ದ ಫಸ್ಟ್ ಕ್ವಶನ್ ಹಿಯರ್. ವಾಟ್ ಆರ್ ದಿ ಇಲ್ ಎಫೆಕ್ಟ್ಸ್ ಆಫ್ ಲಾಗಿಂಗ್ ಇನ್ ಹಿಮಾಲಯ ರೀಸನ್ ಅಕಾರ್ಡಿಂಗ್ ಟು ವಂದನಾ ಶಿವ. ಮತ್ತೊಮ್ಮೆ ಪ್ರಶ್ನೆಯನ್ನು ನೋಡ್ರಿ. ವಾಟ್ ಆರ್ ದಿ ಇಲ್ ಎಫೆಕ್ಟ್ಸ್ ಆಫ್ ಲಾಗಿಂಗ್ ಇನ್ ಹಿಮಾಲಯ ರೀಸನ್ ಅಕಾರ್ಡಿಂಗ್ ಟು ವಂದನಾ ಶಿವ. ಏನು ಇಲ್ ಎಫೆಕ್ಟ್ಸ್, ಏನು, ವಾಟ್ ಆರ್ ದ ಅಫೆಕ್ಟ್ಸ್ ಅಂತ ಅನ್ನೋದನ್ನು ನಮ್ಮ ಪಾಠದಲ್ಲಿ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ವಂದನಾ ಶಿವ, ಲಾಗಿಂಗ್ ಇನ್ ಹಿಮಾಲಯನ್ ರೀಸನ್ ಲೆಡ್ ಮೆನಿ ಇಲ್ ಎಫೆಕ್ಟ್ಸ್. ಲಾಗಿಂಗ್ ಅಂದರೆ ಗಿಡ ಕಡಿಯೋದು ಅಂತ ಅರ್ಥ. ಭಾಳಷ್ಟು ದುಷ್ಪರಿಣಾಮಗಳಿಗೆ ಅದು ಎಡೆ ಮಾಡಿಕೊಡ್ತದೆ. ವಾಟ್ ಆರ್ ದೋಸ್? ಇಟ್ ಹ್ಯಾಡ್ ಲೆಡ್ ಟು ದಿ ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫ್ಲಡ್ಸ್, ಸ್ಕೇರ್ಸಿಟಿ ಆಫ್ ವಾಟರ್, fodder and fuel. Since women provide these basic needs, the scarcity meant longer walks for collecting water and firewood and heavier burden ಅಂತ ಬರಿಬೇಕು. ತಮಗೆಲ್ಲ ಅರ್ಥ ಆಗ್ತದೆ ಅಂತ ಕಾಣ್ತದೆ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಆಲ್ ದಿ ಲೈನ್ ಬೈ ಲೈನ್ ಹಿಯರ್ ಬಿಕಾಸ್ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಇನ್ ದ lesson. Okay, I will make the another videos explaining the full lesson. Okay, ನಾವು ಈಗ ಮತ್ತೊಮ್ಮೆ ನಾನು ಉತ್ತರ ಹೇಳ್ಕೊತ ಹೋಗ್ತೀನಿ. ಅಕಾರ್ಡಿಂಗ್ ಟು ವಂದನಾ ಶಿವ, ಲಾಗಿಂಗ್ ಇನ್ ಹಿಮಾಲಯ ರೀಸನ್ ಲೆಡ್ ಮೆನಿ ಇಲ್ ಎಫೆಕ್ಟ್ಸ್. ಇಟ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫ್ಲಡ್ಸ್, ಸ್ಕೇರ್ಸಿಟಿ ಆಫ್ ವಾಟರ್ ಆ್ಯಂಡ್ ಫಾಡರ್ ಆ್ಯಂಡ್ ಫ್ಯೂಯಲ್. ಸಿನ್ಸ್ ವುಮೆನ್ ಪ್ರೊವೈಡ್ ದೀಸ್ ಬೇಸಿಕ್ ನೀಡ್ಸ್, ದ ಸ್ಕೇರ್ಸಿಟಿ ಮೀನ್ ಲಾಂಗರ್ ವಾಕ್ಸ್ ಫಾರ್ ಕಲೆಕ್ಟಿಂಗ್ ವಾಟರ್ ಆ್ಯಂಡ್ ಫೈರ್ವುಡ್ ಆ್ಯಂಡ್ ಹೆವಿಯರ್ ಬರ್ಡನ್ ಅಂತ ಬರೀಬೇಕು. ಇಲ್ಲಿ 3-4 ಕಾರಣ ಕೊಟ್ಟಿದ್ದೇನೆ ನಾನು. 3 ಮಾರ್ಕಿನ ಪ್ರಶ್ನೆ ಅದ, ಆದ್ದರಿಂದ ನೀವಿಲ್ಲೇ ಇದನ್ನು ಬರೀಬೇಕು. ಲೆಟ್ ಅಸ್ ಸಿ ವಾಟ್ ಇಸ್ ದ ಸೆಕೆಂಡ್ ಕ್ವಶನ್ ನೌ. ಸಿ ಹಿಯರ್ ದ ಸೆಕೆಂಡ್ ಕ್ವಶನ್ ಈಸ್ ದ್ಯಾಟ್ ವಾಟ್ ಈಸ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಆ್ಯಸ್ ರಿಯಲೈಸ್ಡ್ ಬೈ ವುಮೆನ್ ಅಕಾರ್ಡಿಂಗ್ ಟು ವಂದನಾ ಶಿವ. 2 ಮಾರ್ಕ್ಸಿನ ಕ್ವಶನಲ್ಲಿ ಏನು ಕೇಳಿದ್ರು? ಹೂ ನೋ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ಅಂತ ಕೇಳಿದ್ರು. ದ ವುಮೆನ್ ನೋ ದ ಫಾರೆಸ್ಟ್ ವ್ಯಾಲ್ಯೂ. ಬಟ್ ಈಗ ವಾಟ್ ಈಸ್ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ಆಸ್ ರಿಯಲೈಸ್ ಬೈ ದ ವುಮೆನ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಕೇಳ್ತಾರೆ. ಹೆಣ್ಮಕ್ಳು ತಿಳ್ಕೊಂಡ ಪ್ರಕಾರ ಅದು ಏನದು ವ್ಯಾಲ್ಯೂ, ರಿಯಲ್ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ. ಆ ರಿಯಲ್ ವ್ಯಾಲ್ಯೂ ಏನು ಅಂತ ನೋಡೋಣ. ಈಗ ಉತ್ತರ ಏನದ? ವುಮೆನ್ ನ್ಯೂ ದ್ಯಾಟ್ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ವಾಸ್ ನಾಟ್ ಓನ್ಲಿ ದ ಟಿಂಬರ್ ಫ್ರಮ್ ದ ಡೆಡ್ ಟ್ರೀಸ್. ಅರ್ಥ ಮಾಡ್ಕೊಳ್ರಿ, ಇಲ್ಲಿ 3 ಮಾರ್ಕ್ಸ್ಗದೆ ನಾವು 2-3 ಕಾರಣ ಕೊಡಬೇಕು. ಬಟ್ ಸ್ಪ್ರಿಂಗ್ಸ್ ಆ್ಯಂಡ್ ದ ಸ್ಟ್ರೀಮ್ಸ್, ಫುಡ್ ಫಾರ್ ದೇರ್ ಕ್ಯಾಟಲ್ ಆ್ಯಂಡ್ ಫ್ಯೂಯಲ್ ಫಾರ್ ದೇರ್ ಹಾರ್ಟ್ಸ್ ಅಂತ ಉತ್ತರ ಕೊಡಬೇಕು. ಇಲ್ಲಿ 3 ಕಾರಣವ, ನಿಮಗೆ 3 ಮಾರ್ಕ್ಸ್ ಸಿಗ್ತದೆ. ಏನು? ವಾಟ್ ಈಸ್ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ಆ್ಯಸ್ ರಿಯಲೈಸ್ ಬೈ ದ ವುಮೆನ್ ಅಕಾರ್ಡಿಂಗ್ ಟು ದ ವಂದನಾ ಶಿವ. ಏನದು ನಿಜವಾದ ಬೆಲೆ ಅಂದರೆ ಯಾವುದು ಅಂತ ಕೇಳ್ತಾರೆ. ಹಾಗಾದ್ರೆ ಅದು ಯಾವುದು ಬೆಲೆ ಅಂತ ಕೇಳಿದ್ರೆ ಹೇಳ್ತಾರೆ, 3 ಕಾರಣ ಹೇಳ್ತಾರೆ. ಅಕಾರ್ಡಿಂಗ್ ಟು ವಂದನಾ ಶಿವ, ವುಮೆನ್ ನ್ಯೂ ದ್ಯಾಟ್ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ವಾಸ್ ನಾಟ್ ಓನ್ಲಿ ದ ಟಿಂಬರ್ ಫ್ರಮ್ ದ ಡೆಡ್ ಟ್ರೀಸ್ but the springs and the streams, food for their cattle and fuel for their hearts ಅಂತ ಉತ್ತರ ಕೊಟ್ಟರೆ
ನಿಮಗೆ 3 ಅಂಕ ಸಿಗ್ತದೆ. ಅದರ ಸರಿಯಾಗಿ ನೋಡಿಕೊಂಡು ಬರೀರಿ. ಐ ಆಮ್ discussing only on the important questions on 3 marks. Okay, remember. And what is the next question? ಮೂರನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಏನದ. ಮೂರನೇ ಪ್ರಶ್ನೆ ಇಲ್ಲಿ ಏನದ ಅಂತ ಕೇಳಿದ್ರೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಡ್ರಾಮೆಟಿಕ್ ಮೂಮೆಂಟ್ ಇನ್ವಾಲ್ವಿಂಗ್ ಬಚನಿ ದೇವಿ. ಬಚನಿ ದೇವಿ ಅಂತ ಏನಿದ್ಲೋ ಅವಳನ್ನು ಒಳಗೊಂಡಂತಹ ಆ ಹೆಣ್ಣುಮಕ್ಕಳ ಟೀಮು ಒಂದು ಡ್ರಾಮೆಟಿಕ್ ಮೂಮೆಂಟ್ ಮಾಡ್ತಲ್ಲ, ನಾಟಕೀಯ ಒಂದು ಚಟುವಟಿಕೆ ನಡೀತಲ್ಲ, ಅದು ಯಾವುದು ಅನ್ನೋದನ್ನು ಇಲ್ಲಿ ಹೇಳ್ರಿ ಅಂತ ಹೇಳ್ತಾರೆ. ಅದನ್ನು ನಾವು ನೋಡಬೇಕು. ಹಾಗಾದ್ರೆ ಬಚನಿ ದೇವಿ ಮಾಡಿದಂತಹ ಡ್ರಾಮೆಟಿಕ್ ಮೂಮೆಂಟ್ ಯಾವುದು ಅಂತ ಅರ್ಥ. ಹಾಗಾದ್ರೆ ಇಲ್ಲೇ ನಾವು ನೋಡೋಣ ಯಾವುದು ಅಂತ. ಸೊ ಬಚನಿ ದೇವೀಸ್ ಡ್ರಾಮೆಟಿಕ್ ಮೂಮೆಂಟ್ ಇನ್ ದ ಚಿಪ್ಕೋ ಮೂಮೆಂಟ್ ಇನ್ವಾಲ್ವ್ಡ್ ಹರ್ ಹಗ್ಗಿಂಗ್ ಟ್ರೀಸ್ ಟು ಪ್ರಿವೆಂಟ್ ದೆಮ್ ಫ್ರಾಮ್ ಬೀಯಿಂಗ್ ಕಟ್ ಡೌನ್. ಅಂದರೆ ಏನಂತ ಮಾಡಿದ್ಲಕ್ಕೆ, ಬಚನಿ ದೇವೀಸ್ ಡ್ರಾಮೆಟಿಕ್ ಮೂಮೆಂಟ್ ಇನ್ ದ ಚಿಪ್ಕೋ ಮೂಮೆಂಟ್ ಇನ್ವಾಲ್ವ್ಡ್ ಹರ್ ಹಗ್ಗಿಂಗ್ ಟ್ರೀಸ್ ಪ್ರಿವೆಂಟ್ ದೆಮ್ ಫ್ರಮ್ ಬೀಯಿಂಗ್ ಕಟ್ ಡೌನ್. ಅವನು ಕತ್ತರಿಸಬಾರದು ಅಂತ ಅದರ ವಿರುದ್ಧವಾಗಿ ಅವಳು ಗಿಡವನ್ನು ಅಪ್ಪಿಕೊಂಡಿದ್ಲು, ಹಗ್ಗಿಂಗ್ ಟ್ರೀಸ್. ಅವಳು ಏನು ಮಾಡಿದ್ಲು, ಶಿ ಶೋಡ್ ಹರ್ ಬ್ರೇವರಿ, showing her bravery and commitment. She led her resistance against her own husband, who had obtained a contract to cut trees. They protested by holding lightened lantern, although it was a broad daylight. ಅದು ಹಗಲಾಗಿದ್ದರೂ ಕೂಡ ಹಚ್ಚಿದ ಕಂದೀಲುಗಳನ್ನು ಹಿಡ್ಕೊಂಡು ಗಿಡಗಳನ್ನು ಅಪ್ಪಿಕೊಂಡು ಸ್ವತಃ ಗಂಡನ ವಿರುದ್ಧವೇ, ಗಿಡ ಕಡಿಯೋದಕ್ಕೆ ಯಾರು ಕಾಂಟ್ರಾಕ್ಟ್ ತೊಗೊಂಡಿದ್ರು ಅಂತಹ ಗಂಡನ ವಿರುದ್ಧವೇ ಅವಳು ಪ್ರೊಟೆಸ್ಟ್ ಮಾಡ್ತಾಳೆ ಅನ್ನುವಂತಹ ಉತ್ತರ ಇಲ್ಲಿ ಅದ. ಒನ್ಸ್ ಅಗೇನ್ ಐ ರಿಪೀಟ್ ದಿ ಕ್ವಶನ್ ಅಂಡ್ ಆನ್ಸರ್. ರೈಟ್ ಎ ಶಾರ್ಟ್ ನೋಟ್ ಆನ್ ದ ಡ್ರಾಮೆಟಿಕ್ ಮೂಮೆಂಟ್ ಇನ್ವಾಲ್ವಿಂಗ್ ಬಚನಿ ದೇವಿ. ಬಚನಿ ದೇವಿ ಡ್ರಾಮೆಟಿಕ್ ಮೂಮೆಂಟ್ ಇನ್ ಚಿಪ್ಕೋ ಮೂಮೆಂಟ್ ಇನ್ವಾಲ್ವ್ಡ್ ಹರ್ ಹಗ್ಗಿಂಗ್ ಟ್ರೀಸ್ ಟು ಪ್ರಿವೆಂಟ್ ದೆಮ್ ಫ್ರಮ್ ಬೀಯಿಂಗ್ ಕಟ್ ಡೌನ್, showing her bravery and commitment. She led her resistance against her own husband, who had obtained a contract to cut trees. They protested by holding lightened lanterns, although it was broader daylight. Okay, dear my students, ಇದು ಒಂದು ಕೂಡ ಬಹಳ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಅದ. 3 ಪ್ರಶ್ನೆಗೆ ದಯವಿಟ್ಟು ತಾವೆಲ್ಲ ಇದನ್ನು ಓದಿ ಮನನ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೀರಿ. ಈಗ 3ನೇ ಪ್ರಶ್ನೆ ಅದ ಬಂದದ. ಈಗ 4ನೇ ಪ್ರಶ್ನೆ ನೋಡುವಂಥ ಸಮಯ. 4ನೇ ಪ್ರಶ್ನೆ ಯಾವುದು ನೋಡೋಣ. ಇಲ್ಲಿ 4ನೇ ಪ್ರಶ್ನೆ ಯಾವುದು? 4ನೇ ಪ್ರಶ್ನೆ ಏನು ಅಂದರೆ, ರೈಟ್ ಎ ಶಾರ್ಟ್ ನೋಟ್ ಆನ್ ನವಧಾನ್ಯ ಮೂಮೆಂಟ್. 2 ಪ್ರಶ್ನೆ ಒಂದೇ ಅದೇ. ರೈಟ್ ಎ ಶಾರ್ಟ್ ನೋಟ್ ಆನ್ ನವಧಾನ್ಯ ಮೂಮೆಂಟ್ ಅಂತ ಒಂದಿದೆ. ಅಥವಾ ಇಲ್ಲೇನಿದೆ ಹೇಳೋಣ, ರೈಟ್ ಶಾರ್ಟ್ ನೋಟ್ ಆನ್ ನವಧಾನ್ಯ ಫಾರ್ಮ್ ಅಂತ ಇದೆ. ನವಧಾನ್ಯ ಮೂಮೆಂಟ್ ಅಥವಾ ನವಧಾನ್ಯ ಫಾರ್ಮ್ ಅಂತ ನಿಮಗೆ 2 ಥರ ಪ್ರಶ್ನೆ ಕೇಳ್ಬೋದು. ಈ ಪ್ರಶ್ನೆ ಕೇಳಿದಾಗ ಉತ್ತರ ಏನು ಬರಿಬೋದು ನೋಡೋಣ. ಏನದ, ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 ಬೈ ವಂದನಾ ಶಿವ. ಅಂದರೆ ನೀವು ನವಧಾನ್ಯದ ಬಗ್ಗೆ, ನವಧಾನ್ಯ ಫಾರ್ಮ್ ಬಗ್ಗೆ, ನವಧಾನ್ಯ ಮೂಮೆಂಟ್ ಬಗ್ಗೆ ನೀವು ಅದನ್ನು ನೋಟ್ಸ್ ಬರೀಬೇಕಷ್ಟೇ. ಏನದ, ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 ಬೈ ವಂದನಾ ಶಿವ. ಎಲ್ಲಿ? ಇನ್ ಡೋನ್ ವ್ಯಾಲಿ, ಲೊಕೇಟೆಡ್ ಇನ್ ದ ಲೋವರ್ ಎಲಿವೇಶನ್ ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ್. ಇದು ಲೊಕೇಶನ್ ಹೇಳ್ತದೆ, ಎಲ್ಲಿ ಯಾವಾಗ ಪ್ರಾರಂಭವಾಯಿತು ಅನ್ನೋದು ಹೇಳ್ತದೆ, ಅದು ಎಲ್ಲಿ ಆಯಿತು ಅಂತ ಹೇಳ್ತದೆ. ಒನ್ಸ್ ಅಗೇನ್, ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 ಬೈ ವಂದನಾ ಶಿವ ಇನ್ ಡೂನ್ ವ್ಯಾಲಿ, ಲೊಕೇಟೆಡ್ ಇನ್ ದ ಲೋವರ್ ಎಲಿವೇಶನ್ ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ್. More than 630 varieties of rice, 150 varieties of wheat, and hundreds of species were conserved and grew. It promotes a biodiversity intensive form of farming that produces more food and nutrition per acre ಅನ್ನೋದನ್ನು ನವಧಾನ್ಯ ಫಾರ್ಮ್ ಬಗ್ಗೆ ನೀವು ಬರೀಬೇಕಾಗ್ತದೆ. ಸೊ ಒನ್ಸ್ ಅಗೇನ್ ಐ ರಿಪೀಟ್, write a short note on Navadhanya movement or write a short note on Navadhanya farm. What is the answer? Navadhanya farm was started in 1994 by Vandana Shiva in Doon Valley, located in lower elevation Himalayan region of Uttarakhand. More than 630 varieties of rice, 150 varieties of wheat, and hundreds species were conserved. Hundreds of species were conserved. Hundreds of species
were conserved and grew. It promotes a biodiversity intensive form of farming that produces more food and nutrition per acre ಅಂತ ಉತ್ತರ ಬರೀಬೇಕು. ನವಧಾನ್ಯ ಫಾರ್ಮ್ ಬಗ್ಗೆ ನೋಟ್ ಕೇಳಿದಾಗ ಇದನ್ನು ತಾವು ಬರೀರಿ. ಇಲ್ಲಿ 6ನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅವ 3 ಮಾರ್ಕ್ಸ್. ರೈಟ್ ಎ ಶಾರ್ಟ್ ನೋಟ್ ಆನ್ ಎಫೆಕ್ಟ್ಸ್ ಆಫ್ Ecuador and Bolivia to ensure the rights of nature ಅನ್ನುವಂತಹ ಇಲ್ಲೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದು ಸ್ವಲ್ಪ ನೆನಪಿಟ್ಕೊಂಡ್ರೆ ಚಲೋ, ಮೋಸ್ಟ್ಲಿ ಬೀಳ್ಬೋದು ಅಂತ ನಾವು ಪರೀಕ್ಷೆಯಲ್ಲಿ ಬರಬಹುದು ಅಂದ್ಕೊಂಡಿದ್ದೇವೆ. ನೋಡೋಣ ಏನಾಗ್ತದೆ. ಏನು ಉತ್ತರ? ಇನ್ ಏಪ್ರಿಲ್ 2011 ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನು ಮಾಡ್ತು? Inspired by Constitution of Ecuador and Declaration of the Rights of a Mother Earth initiated by Bolivia, organized a conference on harmony with the nature as a part of Earth Day celebrations. Much of the discussion centered on ways to transform systems based on domination of people over nature, men over women, rich over poor, into the new systems based on the partnership ಅನ್ನೋದನ್ನು ಅದು ಹೈಲೈಟ್ ಮಾಡ್ತದೆ ಅಂತ ನೀವು ಉತ್ತರ ಬರೀಬೇಕಾಗ್ತದೆ. ಈ 6ನೇ ಪ್ರಶ್ನೆಗೆ ಉತ್ತರ ನೋಡಿಕೊಂಡು ನೀವು ಉತ್ತರ ಬರೀರಿ. 7ನೇ ಪ್ರಶ್ನೆ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಯಾವುದು? ರೈಟ್ ಎ ಶಾರ್ಟ್ ನೋಟ್ ಆನ್ ಅರ್ತ್ ಯೂನಿವರ್ಸಿಟಿ. ಅರ್ತ್ ಯೂನಿವರ್ಸಿಟಿ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೆಯಿರಿ. ಅರ್ತ್ ಯೂನಿವರ್ಸಿಟಿ ಟೀಚಸ್ ಅರ್ತ್ ಡೆಮೋಕ್ರಸಿ, which is the freedom for species to evolve within the web of life, and the freedom and responsibility of a human as a member of earth family to recognize, protect the rights of the other species. Earth democracy is a shift from anthropocentrism to ecocentrism ಅಂತ ಇದರ ಉತ್ತರ ಅರ್ತ್ ಯೂನಿವರ್ಸಿಟಿ ಬಗ್ಗೆ ಬರೀಬೇಕಾಗ್ತದೆ. ಒನ್ಸ್ ಅಗೇನ್, write a short note on Earth University. Earth University teaches Earth democracy, which is the freedom for species to evolve within the web of life, and freedom and responsibility of a human as a member of Earth family to recognize, protect the rights of species. Earth democracy is the shift from anthropocentrism to ecocentrism ಅಂತ ಉತ್ತರ ಬರೀರಿ. ಈಗ ನೆಕ್ಸ್ಟ್ ಕ್ವಶನ್. ಸೊ ದ 8th ಕ್ವಶನ್ ಈಸ್, ಹೌ ಡಿಡ್ ನವಧಾನ್ಯ ಮೂವ್ಮೆಂಟ್ ಹೆಲ್ಪ್ ದ ಫಾರ್ಮರ್ಸ್ ಅಕಾರ್ಡಿಂಗ್ ಟು ವಂದನಾ ಶಿವ? ಸಹಾಯ ಹೇಗೆ ಮಾಡ್ತು ನವಧಾನ್ಯ ಮೂವ್ಮೆಂಟು ಅಂತ ಹೇಳ್ತಾನೆ. ಸೊ ಇಲ್ಲಿ ಉತ್ತರ ಕೊಡ್ತೀನಿ. ಥ್ರೋ ನವಧಾನ್ಯ ಮೂವ್ಮೆಂಟ್, ವಂದನಾ ಶಿವ, ವಾಟ್ ಡಿಡ್ ಶಿ ಡೂ? ವಂದನಾ ಶಿವ ಆ್ಯಂಡ್ ಅದರ್ ಆಕ್ಟಿವಿಸ್ಟ್ ವರ್ಕ್ಡ್ ವಿತ್ ದ ಫಾರ್ಮರ್ಸ್, set up more than 100 community seed bank across India, helped farmers to transition from fossil fuel and chemical based monoculture to biodiverse ecological systems nourished by the sun and soil ಅಂತ ಉತ್ತರ ಕೊಡಬೇಕು. ಅಲ್ಲಿ ಪರಿವರ್ತನೆ ಮಾಡೋದಕ್ಕೆ ಅವರು ಸಹಾಯ ಮಾಡಿದ್ರು ಅಂತ ನೀವು ಹೇಳಬೇಕು. ಈ ರೀತಿ ಫಾರ್ಮರ್ಸ್ಗೆ ಅವರು ಸಹಾಯ ಮಾಡ್ತಾರೆ. ಏನಂತ? ಒನ್ಸ್ ಅಗೇನ್ ಐ ರೀಡ್. ಹೌ ಡಿಡ್ ನವಧಾನ್ಯ ಮೂವ್ಮೆಂಟ್ ಹೆಲ್ಪ್ ದ ಫಾರ್ಮರ್ಸ್ ಅಕಾರ್ಡಿಂಗ್ ಟು ವಂದನಾ ಶಿವ? ವಂದನಾ ಶಿವ ಹೇಳ್ತಾರೆ, ಥ್ರೋ ನವಧಾನ್ಯ ಮೂವ್ಮೆಂಟ್ ವಂದನಾ ಶಿವ ಆ್ಯಂಡ್ ಹರ್ ಆ್ಯಂಡ್ ಅದರ್ ಆಕ್ಟಿವಿಸ್ಟ್ ವರ್ಕ್ಡ್ ವಿತ್ ದ ಫಾರ್ಮರ್ಸ್, ಸೆಟ್ ಅಪ್ ಮೋರ್ ದೆನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ, helped farmers to transition from fossil fuel and chemical based monoculture to biodiverse ecological systems nourished by the sun and fuel ಅಂತ ಉತ್ತರ ಬರೀಬೇಕು. ಈಗ ನಾವು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನು ಅನ್ನೋದನ್ನು ಸ್ವಲ್ಪ ಇಲ್ಲಿ ನೋಡ್ಕೋತಾ ಹೋಗೋಣ. 9ನೇ ಪ್ರಶ್ನೆ ಯಾವುದು? ರೈಟ್ ಎ ಶಾರ್ಟ್ ನೋಟ್ ಆನ್ ಕಾರ್ಮ್ಯಾಕ್ ಕ್ಯುಲಿನಾನ್ ಥಾಟ್ಸ್ ಆನ್ ಸಪ್ರೇಟ್ನೆಸ್ ಅಂತ ಒಂದು ಪ್ರಶ್ನೆ. ಇಲ್ಲಿ 9ನೇ ಪ್ರಶ್ನೆ ಯಾವುದು ಅಂದರೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಕಾರ್ಮ್ಯಾಕ್ ಕ್ಯುಲಿನಾನ್ಸ್ ಥಾಟ್ಸ್ ಆನ್ ಸಪ್ರೇಟ್ನೆಸ್ ಅಂತ ಉತ್ತರ ಕೊಡಬೇಕು. ಇಲ್ಲಿ ಅವ್ರ ಪ್ರಕಾರ, ಕಾರ್ಮ್ಯಾಕ್ ಕ್ಯುಲಿನಾನ್ ಅವ್ರ ಪ್ರಕಾರ ಏನು ಅವರ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ, ಪ್ರತ್ಯೇಕತೆಯ ಬಗ್ಗೆ ಅವರ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾರೆ.
Cormac Cullinan's points out that Cormac Cullinan's points sorry he points out that Cormac Cullinan points out that apartheid means separateness. The world joined the anti-apartheid movement to end the violent suppression of the people on the basis of color. Apartheid in South Africa was put behind us today. We need to overcome the wider and deeper apartheid and eco-apartheid based on the illusion of separateness of human from a nature in our mind and lives ಅಂತ ಹೇಳ್ತಾನೆ. ಇಲ್ಲಿ ಪ್ರತ್ಯೇಕತೆ ವರ್ಣಭೇದ ನೀತಿಯ ಬಗ್ಗೆ. ಸೊ ಕಲರನ್ನು ಡಿಪೆಂಡ್ ಆಗಿಟ್ಟುಕೊಂಡು ವರ್ಣಗಳನ್ನು ಡಿಪೆಂಡ್ ಆಗಿಟ್ಟುಕೊಂಡು ವರ್ಣಭೇದ ನೀತಿ ಬಗ್ಗೆ ಅವ್ರು ಹೇಳ್ತಿರ್ತಾರೆ. ಆದ್ದರಿಂದ ಇದ್ರ ಬಗ್ಗೆ ಬರಿಬೇಕಾಗ್ತದೆ. ಕಾರ್ಮ್ಯಾಕ್ ಕ್ಯುಲಿನಾನ್ ಪಾಯಿಂಟ್ ಔಟ್ಸ್ ದ್ಯಾಟ್ apartheid means separateness. The world joined the anti-apartheid movement to end the violent separation of the people on the basis of color. Apartheid in South Africa was put behind us today. We need to overcome the wider and deeper apartheid, an eco-apartheid based on the illusion of the separateness of a human from nature in our mind and lives ಅಂತ ಸ್ವಲ್ಪ ಉತ್ತರ ಬರೀರಿ. 9ನೇ ಪ್ರಶ್ನೆ ಆಗ್ತದೆ. ಇವು I think these are the most important questions on 3 marks on this lesson. ಸೊ ಈ 9 ಪ್ರಶ್ನೆಗಳನ್ನು ನೋಡಿಬಿಟ್ರೆ ಸಾಕು ಅನ್ನಿಸ್ತದೆ. ಮತ್ತು ಇನ್ನೂ ಬೇಕಾದರೆ ವಿದ್ಯಾರ್ಥಿಗಳು ಒಂದು 2-3 ಪ್ರಶ್ನೆಗಳನ್ನು ನೋಡಿಕೊಳ್ರಿ. ಯಾಕಂದರೆ ಇದರ ಒಂದೇ ಪ್ರಶ್ನೆ ಕೇಳ್ತಾನೆ 3 ಮಾರ್ಕ್ಸ್ನಲ್ಲಿ. ಸೊ 2 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಆದ್ದರಿಂದ ಈ 1 ಮಾರ್ಕಿಗೆ ಈ 9 ಅಂಕ 9 ಪ್ರಶ್ನೆ ತಿಳ್ಕೊಂಡ್ರೆ ಸಾಕು ಅನ್ನಿಸ್ತದೆ ನನ್ನ ಮಟ್ಟಿಗೆ. ಸೊ ನೀವು ಇನ್ನೂ ಓದಿಕೊಂಡು ಈ 3 ಅಂಕಗಳ ಪ್ರಶ್ನೆಗಳಿಗೆ ಅಂತೂ ಒಟ್ಟು 2 ಮಾರ್ಕ್ಸಿಂದೊಂದು 3 ಮಾರ್ಕ್ಸಿಂದೊಂದು ಒಟ್ಟಿನಲ್ಲಿ 5 ಅಂಕಗಳನ್ನು ನೀವು ತಗೊಳ್ರಿ ಅನ್ನುವಂತಹ ಮಾತನ್ನು ಹೇಳಿಬಿಟ್ಟು ವಿದ್ಯಾರ್ಥಿಗಳು ಹೆಚ್ಚು ಗಮನವಿಟ್ಟು ಓದಿ ಇದನ್ನು ಸ್ವಲ್ಪ ಓದ್ಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಮುಖ್ಯವಾಗಿ ಇಲ್ಲಿ 4 ಅಂಕಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಬೀಳುತ್ತೆ, ಎಷ್ಟು ಹೇಳ್ತೀವಿ ಹೇಳ್ರಿ ನೋಡೋಣ. 4 ಪ್ರಶ್ನೆಗಳನ್ನು ಕೇಳ್ತಾರೆ, 6 ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಯಾವುದು ಕಷ್ಟ ಅನಿಸ್ಕೋತದೆಯೋ ಅಂತಹ 2 ಪಾಠಗಳನ್ನು ಬಿಟ್ಟುಬಿಟ್ರೂ ಏನು ಚಿಂತೆ ಇಲ್ಲ. 4 ಪಾಠಗಳಲ್ಲಿರುವಂತಹ ಕನ್ಫರ್ಮ್ ಡೆಫಿನೆಟಾಗಿ ನೀವು ಬರಿತೀರಿ ಅನ್ನುವಂಥ ನಿಮಗೆ ಈಸಿ ಅನಿಸುವಂತಹ 4 ಪಾಠಗಳ ಮೇಲೆ 4 ಅಂಕಗಳ ಪ್ರಶ್ನೆ ಮಾಡಿಕೊಂಡ್ರೆ ಸಾಕು. 3 ಅಂಕದ 4 ಪ್ರಶ್ನೆಗಳು ಅಂದರೆ 3-4 12 ಅಂಕ ಸಿಗ್ತದೆ. ಅದೇ ರೀತಿ ಕೂಡ 2 ಅಂಕದ್ದು ಕೂಡ 3 6 ಬರಿಬೇಕಾಗ್ತದೆ. ಅಲ್ಲಿ ನಿಮಗೆ 4 ಕೊಟ್ಟಿರ್ತಾರೆ, ಚಾಯ್ಸಿಂಗ್ ಇರ್ತದೆ. ಆದ್ದರಿಂದ ಅದನ್ನು ಕೂಡ ಅದು ಕನ್ಫರ್ಮ್ ಮಾಡ್ಕೋತೀನಿ ಎಷ್ಟು ಅಂತ ಅನ್ನೋದನ್ನು. ವಿದ್ಯಾರ್ಥಿಗಳೇ 2 ಅಂಕದ 3 ಪ್ರಶ್ನೆಯನ್ನು ಕೊಡ್ತಾರೆ. ಅದರಲ್ಲಿ ನಿಮಗೆ ಎಷ್ಟಿರ್ತವೆ ಅಂತಂದರೆ 4 ಪ್ರಶ್ನೆ ಕೊಡ್ತಾನೆ, 3 ಬರೀಬೇಕು. ಅಂದರೆ ನೀವು ಬಹುಶಃ 3 ಪಾಠದಲ್ಲಿ ನೀವು 2 ಅಂಕದ ಪ್ರಶ್ನೆಗಳನ್ನು ಕನ್ಫರ್ಮ್ ಮಾಡಿಕೊಂಡ್ರೆ 4ನೇ ಪಾಠ ಓದೋಂಥ ಅವಶ್ಯಕತೆ ಇಲ್ಲ, ಹಗುರಾಗ್ತದೆ. ಒಟ್ಟಿನಲ್ಲಿ 4 ಕೊಡ್ತೀವಿ, 3 ಬರೀಬೇಕು. ಅದೇ ರೀತಿ ನಿಮಗೆ ಇಲ್ಲೇನು ಕೊಟ್ಟೆ, ನಾನು ನಿಮಗೆ 3 ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳ್ತಿದ್ದೆ. 3 ಮಾರ್ಕ್ಸಿನ 6 ಪ್ರಶ್ನೆ ಕೊಡ್ತೀವಿ. ಕೊಟ್ಟಿರ್ತಾರೆ ಪ್ರಶ್ನೆ ಕಾಗದಲ್ಲಿ. ನೀವು ಎಷ್ಟು ಬರೀಬೇಕಾಗ್ತದೆ? ಕೇವಲ 4 ಬರೀಬೇಕು. ಅಂದರೆ 3-4 12 ಅಂಕಕ್ಕೆ ಬರೀಬೇಕಾಗ್ತದೆ. ಸೊ ನಾವು ನಿಮಗೆ 6 ಕೊಟ್ಟಾಗ 6 ಪಾಠದಿಂದ ಆರಿಸ್ಕೊಂಡಿರ್ತೀವಿ. ನಿಮಗೆ ಯಾವ 4 ಪಾಠದ ಪ್ರಶ್ನೆಗಳು ಈಸಿ ಆಗ್ತವೆಯೋ ಆ 4 ಪಾಠದ ಪ್ರಶ್ನೆಗಳನ್ನು ನೀವು 3 ಅಂಕಗಳಿಗೆ ನೀವು ರೆಡಿ ಮಾಡ್ಕೊಂಡು ಬಿಟ್ಟರೆ ಸಾಕು. ಸ್ವಲ್ಪ ಅಭ್ಯಾಸ ಮಾಡೋದಕ್ಕೆ ಹಗುರಾಗ್ತದೆ ಅಂತ ನನ್ನ ಅನಿಸಿಕೆ. ಅದರಿಂದ ನೀವು ಹೆಚ್ಚಿಗೆ ಓದ್ತೇನೆ ಅಂದರೆ ನನ್ನೇನು ಅಭ್ಯಂತರ ಇಲ್ಲ. ಅದರಿಂದ ಮತ್ತೊಮ್ಮೆ ರಿಪೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. 3 ಅಂಕದ 6 ಪ್ರಶ್ನೆಗಳು ಪ್ರಶ್ನೆ ಕಾಗದಲ್ಲಿ ಇರ್ತವೆ. ಅದಕ್ಕೆ ನೀವು 4 ಬರಿಬೇಕಾಗ್ತದೆ. 4 12 ಅಂಕ ಆಗ್ತದೆ. ಆದ್ದರಿಂದ ನನ್ನ ಸಲಹೆ ಏನು ಅಂತಂದರೆ ಕೇವಲ 4 ಪಾಠಗಳನ್ನು ಆರಿಸಿಕೊಂಡು ಎಷ್ಟು 4 ಪಾಠಗಳಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಆರಿಸಿಕೊಂಡು 4 ಪಾಠದ ಆರಿಸಿಕೊಂಡು ನೀವು ಅದರೊಳಗೆ ನೀವು ಸರಿಯಾಗಿ ತಯಾರಾಗಿಬಿಟ್ರಿ ಅಂತಂದರೆ ಇನ್ನು 2 ಪಾಠದ 3 ಅಂಕಗಳ ಬಗ್ಗೆ ನೀವು ಓದೋದು ಬೇಕಾಗಿಲ್ಲ ಅನ್ನುವಂತಹ ಸಲಹೆ ನಂದದ. ಆದ್ದರಿಂದ ಆ ರೀತಿ ಅಭ್ಯಾಸ ಮಾಡಿಕೊಂಡು ನೀವೇನು ಮಾಡಿರಿ, 3 ಅಂಕದ ಪ್ರಶ್ನೆಗಳಿಗಾಗಿ ರೆಡಿ ಆಗ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ಈ ವಿಡಿಯೋವನ್ನು ನೋಡಿ ತಾವೆಲ್ಲ ಅಭ್ಯಾಸ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಈ ಪಾಠವನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ, ತಾವೆಲ್ಲರೂ ಈ ಪಾಠ ಸಹಾಯಕಾರಿಯಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಈ PG ಆರಾಧ್ಯ ಮಠ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಅಂತ ಹೇಳಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು.